ಓಂ ಗುರುದ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ವಾಸ್ತುಮೂರ್ತಿ ಪರಂ ಜ್ಯೋತಿ ವಾಸ್ತುದೇವ ಪರಿಶಿವ ವಾಸ್ತುದೇವಸ್ಥೋ ಸರ್ವೇಶಂ ವಾಸ್ತುದೇವೋ ನಮಾಮ್ಯ. ಶ್ರೀ ವಾಸ್ತುದೇವತೋಭ್ಯೋ ನಮಃ. ಭಗವಂತನಾದಂಥ ವಾಸ್ತು ಪರಮಾತ್ಮನನ್ನ ನೆನೆಸ್ಕೊಳ್ತಾ ನಾವು ಒಂದು ಮನೆಯನ್ನು ಕಟ್ಟಬೇಕಾದ್ರೆ, ವಿಶೇಷವಾಗಿ ನೀವು ನಿವೇಶನ ಆರಿಸ್ಕೊಳ್ಬೇಕಾದ್ರೆ ಬಹಳ ಜಾಗ್ರತೆಯಿಂದ ಆರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ನಾವು ಎಲ್ಲಿ ಬಲಿ ಪಶುಗಳಾಗ್ತೀವಿ? ನಿಮ್ಮ ಶ್ರಮದ ಹಣ ನೀವು ನಿವೇಶನ ತೆಗೆದುಕೊಳ್ಳೋಕೆ ಆಸೆ ಇದೆ, ಅಲ್ಲಿ ಮಧ್ಯವರ್ತಿಗಳ ಒತ್ತಡಕ್ಕೆ ನಿಮ್ಮ ಹೆಸರಿಗೆ ಅನುಗುಣವಾಗಿ ಬರ್ತದೆ, ನಿಮ್ಮ ಜಾತಕಕ್ಕೆ ಅನುಗುಣವಾಗಿದೆ, ನಿಮ್ಮ ಹುಟ್ಟಿದ ನಕ್ಷತ್ರ ಡೇಟ್ಗಳಿಗೆ ಅನುಗುಣವಾಗಿದೆ, ಈ ನಿವೇಶನ ತಗೊಂಡ್ರೆ ಒಳ್ಳೇದು ಅಂತ ನಮ್ಗೆ ಹೇಳಿರ್ತಾರೆ. ಅದು ಸತ್ಯ, ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಈಗ ನಾವು ಆಹಾರವನ್ನ ಸರಿಯಾದ ಸಮಯಕ್ಕೆ ಊಟ ಮಾಡುವಾಗ ಅದು ಹೇಗೆ ನಮಗೆ ಜೀರ್ಣವಾಗಿ ಪರಿಪೂರ್ಣ ಒಂದು ಎನರ್ಜಿಯನ್ನು ಕೊಡುತ್ತೆ, ಹಾಗೆ ಅದೇ ನಾವು ಆಹಾರವನ್ನ ಬೇಡವಾದ ಟೈಮಲ್ಲಿ ಸೇವಿಸಿದ್ರೆ ಏನಾಗುತ್ತೆ? ಅಜೀರ್ಣವಾಗುತ್ತೆ. ಅಷ್ಟೇ ವ್ಯತ್ಯಾಸ. ಅಜೀರ್ಣಕ್ಕೂ ಜೀರ್ಣಕ್ಕೂ ಏನು ವ್ಯತ್ಯಾಸ? ಅಜೀರ್ಣವಾದ್ರೆ ಅನಾರೋಗ್ಯ ಬರ್ತದೆ, ಸರಿಯಾದ ಸಮಯಕ್ಕೆ ಜೀರ್ಣ ಆದ್ರೆ ಆರೋಗ್ಯ ಬರ್ತದೆ. ಹಾಗೇನೆ ನೀವು ತೆಗೆದುಕೊಳ್ಳುವಂತ ನಿವೇಶನ, ಉದಾಹರಣೆಗೆ ನೋಡಿ, ಇದು ಒಂದು ಲೇಔಟ್ ಅಂತಲೇ ತಿಳ್ಕೊಳ್ಳೋಣ. ಉದಾಹರಣೆಗೆ ಇದೊಂದು ಲೇಔಟ್ ಕಾಣಿಸ್ತಾ ಇದೆಯಲ್ಲ. ಈ ಲೇಔಟ್ ವಿಚಾರಕ್ಕೆ ಬರೋದಾದ್ರೆ ಇದೆಲ್ಲ ಈ ಕಡೆ ಇದೆ, ಈ ಕಡೆನೂ ಇದೆ, ಹಿಂದೂ ಇದೆ ಅಂತ. ಆದ್ರೆ ಇದೊಂದು ಸ್ಲ್ಯಾಬ್ ಮಾತ್ರ ತಗೊಳ್ತೀನಿ ನಾನು, ಯಾಕೆಂದ್ರೆ ಈ ಸ್ಲ್ಯಾಬ್ ಅರ್ಥ ಮಾಡಿಸ್ಲಿಕ್ಕೆ. ಈಗ ನನ್ನ ಹತ್ರ ಅದು ಮ್ಯಾಪ್ ಆಗ್ಲಿ ನಾನೊಂದು ಇಟ್ಕೊಂಡು ಹೇಳಲಿಕ್ಕೆ ಆಗಲ್ಲ. ಇದನ್ನ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ ನೋಡಿ. ಇದು ಬಂದು ಪೂರ್ವ, ಇದು ಬಂದು ದಕ್ಷಿಣ, ಇದು ಉತ್ತರ, ಇದು ಪಶ್ಚಿಮ. ಹಾಗೆ ಇನ್ನು ಆ ತರ ಇದೆ. ಇದು ಸೆಂಟ್ರಿಗೆ ಇದೊಂದು ರೇಖೆ ಹೇಳ್ಕೊಳ್ಳೋಣಪ್ಪ. ಈ ರೇಖೆ ಏನ್ ಹೇಳುತ್ತೆ ಅಂದ್ರೆ, ಇವೆಲ್ಲ ಪಶ್ಚಿಮದ ರೋಡಿನ ನಿವೇಶನಗಳು. ಇದೆಲ್ಲ ರೋಡು, ಪಶ್ಚಿಮದ ರೋಡು, ಇವೆಲ್ಲ ದಕ್ಷಿಣದ ರೋಡು, ಇದೆಲ್ಲ ಪೂರ್ವದ ರೋಡು, ಇದೆಲ್ಲ ಉತ್ತರದ ರೋಡು ಅಂತ ಇಟ್ಕೊಳ್ಳೋಣ. ಕಾಣ್ತಾ ಇದೆಯಲ್ಲ. ಈಗ ಇಲ್ಲಿ ವಿಂಗಡಣೆ ಮಾಡೋಣ, ಸೈಟ್ನ ವಿಂಗಡಣೆ ಮಾಡೋಣ. ನೋಡಿ, ಯಾವುದೇ ಒಬ್ಬ ಲ್ಯಾಂಡ್ ಡೆವಲಪರು ಒಂದು ಜಾಗವನ್ನು ತೆಗೆದುಕೊಳ್ಬೇಕಾದ್ರೆ ಅವರು ಪರಿಪೂರ್ಣವಾಗಿ ಎಲ್ಲ ಎಕರೆಗಟ್ಟಲೆ ತಗೊಳ್ತಾರೆ. ಗಮನಿಸ್ಕೊಂಡು ನೀವು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಟೈಮಲ್ಲಿ ಈ ಜಾಗ ಬೆಳೆದಿರುವಂತ ಜಾಗಗಳಿರ್ತದೆ, ಅವ್ರು ಏನಾದ್ರೂ ಮಾಡಿ ಅದನ್ನ ಕೊಡ್ಲೇಬೇಕು, ಅದನ್ನ ಬಿಡಕ್ಕಂತೂ ಆಗಲ್ಲ. ಸಾಮಾನ್ಯವಾಗಿ ಒಂದು 10 ಎಕರೆ ಜಾಗ ಅಂತ ಇಟ್ಕೊಳ್ಳಿ, ಅದರ ವಾಚ ಪೋಚು ಬೆಳ್ಕೊಂಡು ಹೋಗಿರ್ತದೆ. ಅವ್ರು ಏನ್ ಮಾಡ್ತಾರೆ, ಅದನ್ನೆಲ್ಲ ಸಮತಟ್ಟು ಮಾಡಿ ಜಾಗದಲ್ಲಿ ಏನಿದೆ ಭೂಮಿ ಒಳಗಡೆ ಯಾರಿಗೂ ಗೊತ್ತಿಲ್ಲ. ಮಶಾಣ ಇದೆಯೋ ಅಥವಾ ಅಲ್ಲಿ ಏನಾದ್ರೂ ಲೋಪದೋಷಗಳಿದೆಯೋ, ಹಿಂದಿನ ಕಾಲದಲ್ಲಿ ಕೆಲವೆಲ್ಲ ವಿಗ್ರಹಗಳನ್ನ, ಹಿಂದೆ ದೇವರ ವಿಗ್ರಹಗಳನ್ನ ಭೂಮಿ ಒಳಗೆ ಹಾಗೆ ಬಿಡ್ತಾ ಇದ್ರು, ಕೇಳ್ಪಟ್ಟಿದ್ದೀವಿ. ಎಷ್ಟೋ ಕಡೆ ವಿಗ್ರಹ ಸಿಕ್ಕಿದೆ, ಆಮೇಲೆ ಮೂಳೆಗಳು ಸಿಗುತ್ತೆ, ಇನ್ನು ಅನೇಕ. ಯಾಕೆಂದ್ರೆ ಹಿಂದೆಲ್ಲ ಈ ಸುಡುಗಾಡು ಅಂತ ಹೇಳ್ತಾ ಇದ್ರು. ಹಿಂದೆಲ್ಲ ಸತ್ತೋದವರಿಗೆ ಈಗಾದ್ರೆ ಸ್ವಲ್ಪ ಹೈಟೆಕ್ ಆಗಿ ಬರ್ನ್ ಮಾಡ್ಲಿಕ್ಕೆ ಅಥವಾ ಮಶಾಣ, ಅದಕ್ಕೆ ಸಪ್ರೇಟ್ ಆಯಾ ಜಾತಿ ಸಂಬಂಧಪಟ್ಟಂತೆ ಮಶಾಣಗಳಿದೆ, ಅಲ್ಲಿ ತಗೊಂಡೇ ಹಾಕ್ತಾರೆ. ಹಿಂದೆಲ್ಲ ಏನ್ ಮಾಡ್ತಾ ಇದ್ರು, ಅದೇನ್ ಇರ್ಲಿಲ್ಲ, ಅವ್ರವ್ರ ಜಮೀನಲ್ಲಿ ಅವ್ರು ತಗೊಂಡೋಗಿ ಹೆಣವನ್ನ ದಫನ್ ಮಾಡ್ತಾ ಇದ್ರು, ಹೂತಾಕ್ತಿದ್ರು. ಕಾಲಗಳ ನಂತರ ಆ ಮೂಳೆ ಕರಗಿರ್ಬೋದು, ಕರಗದೇನೆ ಇರ್ಬೋದು ಮಣ್ಣಲ್ಲಿ, ಅದು ಹೇಳಲಿಕ್ಕಾಗಲ್ಲ. ಆದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಭೂಮಿಯ ಬೆಲೆ ಗಗನಕ್ಕೆ ಹೋಗಿರೋದ್ರಿಂದ ಕೆಲವೊಂದು ಸಮಯದಲ್ಲಿ ಈ ಒಂದು ಲ್ಯಾಂಡ್ ಅನ್ನ ಮಾರಬೇಕಾದಂತ ಪರಿಸ್ಥಿತಿ ಬಂದಿರ್ತದೆ. ಅದನ್ನ ಒಬ್ಬ ಡೆವಲಪರ್ ತಗೊಂಡು ಅವ್ರು ಪರಿಪೂರ್ಣ ಲೇಔಟ್ ಮಾಡ್ಬಿಡ್ತಾರೆ. ಮಣ್ಣನ್ನು ತಗ್ಗಿರೋ ಕಡೆ ಮಣ್ಣು ಓಡಿಸ್ತಾರೆ, ಎತ್ತರ ಆಗಿರೋ ಕಡೆ ಸಮ ಮಾಡಿ ಒಂದು ನಿವೇಶನವನ್ನು ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿದ ಮೇಲೆ ಅವ್ರು ಈ ತರ ವಿಂಗಡಣೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ದೊಡ್ಡದಾಗಿ ಬರೆದು ತೋರಿಸ್ತೀನಿ, ಯಾಕೆಂತಂದ್ರೆ ಚಿಕ್ಕದಾಗಿ ಬರೆದ್ರೆ ನನಗೆ ಅಲ್ಲಿ ನಿಮಗೆ ಕಾಣದೇ ಇರ್ಬೋದು. ಉದಾಹರಣೆಗೆ ಇವೇ ನಿಮ್ಮ ಒಂದು ನಿವೇಶನ ಅಂತ ಇಟ್ಕೊಳ್ಳಿ. ನೋಡಿ, ಇದು ಬಂದು ಆಗ್ನೇಯ ನಿವೇಶನ, ಕಾಣ್ತಾ ಇದೆಯಲ್ಲ, ಆಗ್ನೇಯ. ಇದು ನೈಋತ್ಯ, ನೈಋತ್ಯ. ಇದು ಬಂದು ಈಶಾನ್ಯ, ಇದು ಬಂದು ವಾಯುವ್ಯ, ವಾಯುವ್ಯ ಅಂತ ಇಟ್ಕೊಳ್ಳೋಣ. ಇವೆಲ್ಲ ಬಂದು ಪೂರ್ವದ ನಿವೇಶನ, ಇವೆಲ್ಲ ಪಶ್ಚಿಮ ನಿವೇಶನ. ಅರ್ಥ ಆಯ್ತಲ್ಲ? 1 2 3 4 5 6 7 8 ಸೈಟ್ ಇದೆ ಅಂತ ಏನ್ ಇಟ್ಕೊಳ್ಳೋ. ಇನ್ನು ಆ ಕಡೆ ಈ ಕಡೆ ಇರ್ತದೆ. ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಕಾರ್ನರ್ ಸೈಟ್ಗಳು, ಯಾಕೆ ಕೆಲವರು ಕಾರ್ನರ್ ಸೈಟ್ ದುಡ್ಡು ಜಾಸ್ತಿ, 10% ಜಾಸ್ತಿ ತಗೊಳ್ತಾರೆ, ಇರ್ಬೋದು, ಒಳ್ಳೇದು, ತಪ್ಪಿಲ್ಲ. ಕಾರ್ನರ್ ನಿವೇಶನ ಕಮರ್ಷಿಯಲ್ ಮಾಡ್ಕೊಳ್ಬಹುದು. ಆದ್ರೆ ಈ ನಿವೇಶನಗಳನ್ನ ತೆಗೆದುಕೊಳ್ಬೇಕಾದ್ರೆ ಈ ಕಾರ್ನರ್ ನಿವೇಶನ ಜಾಗ್ರತೆಯಿಂದ ತಗೊಳ್ಳಿ. ಒಂದು ವೇಳೆ ಕಮರ್ಷಿಯಲಿ ಬೇಕಾಗುತ್ತೆ ಅಂತಂದ್ರೆ ತಗೊಳ್ಬಹುದು, ತಪ್ಪಿಲ್ಲ. ಆದ್ರೆ
ಅಳವಡಿಕೆ ಮನೆಯನ್ನ ಕಟ್ಟಬೇಕಾದ್ರೆ ಅಥವಾ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಮಾಡಬೇಕಾದ್ರೆ ಬಹಳ ಜಾಗೃತಿನ ಮಾಡಿ. ಉದಾಹರಣೆಗೆ ಲೇಔಟ್ ಮನೆಗೆ ಇಟ್ಕೊಡಲ್ಲ, ಕಮರ್ಷಿಯಲ್ ಬಿಟ್ಬಿಡಿ, ಅದು ನಿಮಗೆ ಬೇಡ. ಒಂದು ಲೇಔಟ್ ಅಲ್ಲಿ ತಗೊಂಡ್ರೆ ಕಾರ್ನರ್ ಆಗ್ನೇಯದ್ದು ಒಳ್ಳೆಯ ನಿವೇಶನವೇ, ಇದು ತಪ್ಪಲ್ಲ. ಆದರೆ ಶ್ರೀಮಂತಿಗೆಯನ್ನು ತಂದು ಕೊಡುವಂತ ನಿವೇಶನ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈ ಆಗ್ನೇಯ ಬ್ಲಾಕಿನ ನಿವೇಶನ ಇರೋರು ನೀವೊಂದು ವೇಳೆ ನಿವೇಶನ ತೆಗೆದು ಹಾಗೆ ಖಾಲಿ ಬಿಡಬೇಡಿ, ಕಾಂಪೌಂಡ್ ಹಾಕ್ಬಿಡಿ. ಯಾಕೆಂತಂದ್ರೆ ಈ ಆಗ್ನೇಯದ ರೋಡ್ ಕೂತು ಈ ಒಂದು ನಿವೇಶನಕ್ಕೆ ಬರ್ತಾ ಇರ್ತದೆ. ಒಂದು ವೇಳೆ ಏನಾದ್ರೂ ಈ ತರ ದಕ್ಷಿಣ ಆಗ್ನೇಯ ರೋಡ್ ಕೂತಿದ್ರೆ ಒಳ್ಳೇದು, ಆದ್ರೆ ಇದು ಸರಿಯಾಗೋದಿಲ್ಲ. ಇದು ಮಧ್ಯಮ ಫಲ, ಇದು ಉತ್ತಮ ಫಲ. ಹಾಗೆ ನೈಋತ್ಯದಲ್ಲಿ ಒಂದು ದಕ್ಷಿಣ ನೈಋತ್ಯ ರೋಡ್ ಕೂತಿದ್ರೆ ತೊಂದರೆ, ಹಾಗೆ ಪಶ್ಚಿಮ ನೈಋತ್ಯ ರೋಡ್ ಕೂತಿದ್ರೆ ತೊಂದರೆ. ಇದು ನೆನ್ಪಿಟ್ಕೊಳ್ಬೇಕು. ಆದ್ರೆ ಇದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅದು ಸೀಕ್ರೆಟ್ ಹೇಳ್ಕೊಡ್ತೀನಿ, ಆಗಲ್ಲ. ಈಗ ಉದಾಹರಣೆ ತಗೊಳ್ಳೋಣ ನೋಡಿ. ಈಶಾನ್ಯದು ತುಂಬಾ ಒಳ್ಳೆಯದು, ಈಶಾನ್ಯ ಬ್ಲಾಕು. ಉತ್ತರದಲ್ಲೂ ರೋಡ್ ಇದೆ, ಪೂರ್ವದಲ್ಲೂ ರೋಡ್ ಇದೆ ಈ ಕಾರ್ನರ್ ಅಲ್ಲಿ. ಹಾಗೆ ಇಲ್ಲಿ ಉತ್ತರ ವಾಯುದಲ್ಲೂ ರೋಡ್ ಕೂತಿದೆ, ಪಶ್ಚಿಮ ವಾಯುದಲ್ಲೂ ರೋಡ್ ಕೂತಿದೆ. ಒಳ್ಳೆಯದು, ಒಂದು ಒಳ್ಳೆಯದು, ಒಂದು ಮಧ್ಯಮ ಫಲ, ಒಂದು ಉತ್ತಮ ಫಲ. ಇದು ಎರಡು ಉತ್ತಮ ಫಲ. ಆದ್ರೆ ಇಲ್ಲಿ ಒಂದು ಉತ್ತಮ ಫಲ, ಒಂದು ಮಧ್ಯಮ ಫಲ. ಇದನ್ನ ತಿರುಗಿ ಇದ್ರಲ್ಲಿ ಎರಡು ಮಧ್ಯಮ ಫಲ. ಆದ್ರೆ ಸರಿಪಡಿಸ್ಕೊಂಡ್ರೆ ನಿಮಗೆ ಶ್ರೀಮಂತಿಗೆನ ತಂದು ಕೊಡ್ತಾರೆ. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಬಟ್ ಜನ ಏನ್ ಮಾಡ್ಬಿಡ್ತಾರೆ, ಬೆಂಗಳೂರು ನಗರದಲ್ಲಿ 5,000 ಸ್ಕ್ವೇರ್ ಫೀಟ್ ತುಂಬಾ ಕಾಸ್ಟ್ಲಿ, ದೊಡ್ಡದಾಗಿ ಮನೆ ಬಂದ್ರೆ 4 ಮನೆ ಬಾಡಿಗೆ, ನಾನು ಕಟ್ಟಿದ್ದೀನಿ 4 ಮನೆ ಬಾಡಿಗೆಗಳ ಕಟ್ಕೊಳ್ಬಹುದು ಅಂತ ಹೇಳ್ತಾರೆ. ದೊಡ್ಡದಾಗಿ ಬರ್ಲಿಕ್ಕೋಸ್ಕರ ಎಲ್ಲೂ ರಕ್ಷಣಾ ಕವಚಗಳನ್ನು ಅಳವಡಿಸ್ಕೊಳ್ಳೋದಿಲ್ಲ. ಇದು ಮಾಡುವ ಮೊದಲನೇ ಮಿಸ್ಟೇಕ್. ಮತ್ತೆ ನೋಡಿ, ಆಗ್ನೇಯ ಬ್ಲಾಕ್ ಅಂತ ಹೇಳ್ತಾರೆ ಕೆಲವರು. ಹೆಂಗೋ ಈ ಕಡೆ ರೋಡ್ ಇದೆಯಲ್ಲಪ್ಪ, ನಾವು ಆಗ್ನೇಯದಲ್ಲೇ ಬರೋಣ ಅಂತ ಹೇಳಿ ಇಲ್ಲಿ ಇಟ್ಕೊಂಡು ಇಲ್ಲ ಈ ಆಗ್ನೇಯ ಬ್ಲಾಕ್ ಕಟ್ ಮಾಡ್ಕೊಳ್ತಾರೆ. ಇಲ್ಲಿ ಎಂಡ್ವರೆಗೂ ಉತ್ತರ ತನಕ ಮನೆ ಕಟ್ಕೊಳ್ತಾರೆ. ಇಲ್ಲಿ ಸಂಪು ಕೆಲವರು ಕೊಟ್ಟು ಲೋಪದೋಷ ಮಾಡ್ಕೊಳ್ತಾರೆ. ಆಗ್ನೇಯ ದಿಕ್ಕು ಕಟ್ಟಾಯ್ತು, ಆಗ್ನೇಯದಲ್ಲಿ ಪ್ರವೇಶ ದ್ವಾರ ಇದೆ ಅಂದ್ರೆ ಮನೆಯ ಮುಖ್ಯಸ್ಥನ ಸಾಲಗಾರನಾಗಿ ಮಾಡುತ್ತೆ. ಆ ಮನೆಯ ಹೆಣ್ಣು ಮಗಳಿಗೆ ಅನಾರೋಗ್ಯವನ್ನು ತಂದಿಡ್ತದೆ. ನಿಮ್ಮಲ್ಲಿ ಇದ್ದಿದ್ದೆಲ್ಲ ನೀವು ನೋಡ್ಲಿಕ್ಕೆ ತುಂಬಾ ಹೊರಗಡೆಯವರಿಗೆ ನೋಡ್ಲಿಕ್ಕೆ ರಿಚ್ ತರ ಕಾಣ್ತಾ ಇರ್ತೀರಿ, ಬಟ್ ಒಳಗಡೆ ನಿಮಗೆ ತುಂಬಾ ಸಮಸ್ಯೆನ ಎದುರಿಸ್ತಾ ಇರ್ತೀರಿ. ಹಾಗಿದ್ದಾಗ ಆಗ್ನೇಯನ್ನು ಕಟ್ ಮಾಡ್ಬೋದು. ಆದ್ರೆ ಇದನ್ನ ಕಟ್ ಮಾಡದೆ ನೀವು ಪರಿಪೂರ್ಣ ನೀವು ಅಳವಡಿಸ್ಕೊಂಡಿದ್ದೆ ಆದಾಗ ಏನು ಭಾವಿಸ್ಬೇಡಿ, ನಾನು ಟಿಶ್ಯೂ ಪೇಪರ್ ಒರೆಸ್ತಾ ಇದ್ದೀನಿ, ಯಾಕೆಂದ್ರೆ ಬ್ರಷ್ ಇಟ್ಕೊಂಡು ಒರೆಸ್ಲಪ್ಪ ಅಳಿಸೋಗುತ್ತೆ. ಓಕೆನಾ? ಹಾಗಿದ್ದಾಗ ಯಾವುದೇ ಕಾರಣಕ್ಕೂ ಈ ಕೋನಗಳು ಕಟ್ ಆಗ್ಬಾರ್ದು. ನೋಡಿ, ಇದು ಕಟ್ ಆಗ್ಬಾರ್ದು, ಇದು ಕಟ್ ಆಗ್ಬಾರ್ದು, ಇದು ಕಟ್ ಆಗ್ಬಾರ್ದು, ಇದು ಕಟ್ ಆಗ್ಬಾರ್ದು. ಮತ್ತೆ ಹೆಂಗೆ ಮನೆ ಮಾಡಬೇಕು ನಿಮ್ಮ ಕ್ವಶನ್ ಆಗಿರ್ತದೆ. ಪ್ಲಾನ್ ತಂದ್ರೆ ನಾನು ಪ್ಲಾನ್ ಹಾಕಿ ಕೊಡ್ತೀನಿ ನಿಮಗೆ. ಆಯಾ ಉತ್ತಮವಾದಂತ ಆಯನು ಬರಬೇಕು, ಉತ್ತಮ ವಾಸ್ತು ಬರಬೇಕು, ಉತ್ತಮವಾಗಿ ಬಿಲ್ಡಿಂಗು ತುಂಬಾ ಸ್ಟ್ರಾಂಗ್ ಆಗಿರಬೇಕು. ನಿಮ್ಗೆ ಎಲ್ಲ ಅನುಕೂಲತೆಗಳನ್ನು ನಾವು ಮಾಡಿಕೊಡುವಂತ ಪ್ಲಾನ್ ಹೇಳ್ಕೊಡ್ತೀನಿ. ಈ ಆಗ್ನೇಯದ ಬ್ಲಾಕಿನ ನಿವೇಶನ ಫಲಗಳು ಹೇಳ್ಬಿಡ್ತೀನಿ ನೋಡಿ. ಇದು ಯಾವುದೇ ದಿಕ್ಕು ಕಟ್ಟಾದ್ರೂ ನಿಮಗೆ ಮಧ್ಯಮ ಫಲಗಳು, ಸಂಪೂರ್ಣ ಫಲ ಸಿಗೋದಿಲ್ಲ. ಅಧಮ ಫಲ ಅಂತ ಹೇಳ್ತೀವಿ, ಶೂನ್ಯ ಫಲ ಅಂತ ಹೇಳ್ತೀವಿ. ಆದ್ರೆ ಯಶಸ್ಸಿನ ಫಲಗಳು ಬೇಕಾ? ಆಗ್ನೇಯ ದಿಕ್ಕು ಇಸ್ ವೆರಿ ಪವರ್ಫುಲ್ ದಿಕ್ಕು. ಈ ದಿಕ್ಕಿನ ಬಗ್ಗೆ ಹೇಳ್ತೀನಿ. ನಾವು ನಮ್ಮ ರಾಜ್ಯದ ಮಾನ್ಯ ದೇವೇಗೌಡರು ಸರ್ ಇದಾರಲ್ಲ, ಅವ್ರ ಮನೆ ಆಗ್ನೇಯ ಬ್ಲಾಕ್ ಅಲ್ಲಿ ಇದ್ದಾಗಲೇ ಅವರು ರಾಜ್ಯದ ಮುಖ್ಯಮಂತ್ರಿ ಆದ್ರು, ನಮ್ಮ ದೇಶದ ಪ್ರಧಾನಿ ಆದ್ರು. ಇಡೀ ಒಂದು ಪಕ್ಷವನ್ನು ನಡೆಸುವಂತ ಶಕ್ತಿ ಸಾಮರ್ಥ್ಯ, ಎಂತೆಂಥ ಘಟಾನುಘಟಿಗಳನ್ನು ಪಳಗಿಸಂತ ಮಹಾ ಒಂದು ಅವ್ರನ್ನ ನಾವು ನನ್ನ ಒಂದು ಇದ್ರಲ್ಲಿ ಹೇಳೋದಾದ್ರೆ ಭೀಷ್ಮ ಅಂತ ಹೇಳ್ತೀವಿ ನೋಡಿ. ರಾಜಕೀಯದ ಪಿತಾಮಹ ಮತ್ತು ರಾಜಕೀಯದಲ್ಲಿ ಅವರನ್ನ ಭೀಷ್ಮ ಅಂತ ಹೇಳ್ತೀವಿ. ಯಾಕೆಂದ್ರೆ ಭೀಷ್ಮರಿಗೆ ಅಷ್ಟೊಂದು ಶಕ್ತಿ ಇತ್ತು, ಹಾಗೆ ದೇವೇಗೌಡರಿಗೆ ಅಷ್ಟು ಶಕ್ತಿ ಇತ್ತು. ಆದ್ರೆ ಅವರು CM ಸ್ಥಾನವನ್ನು ಪರಿಪೂರ್ಣ 5 ವರ್ಷ ಮುಂದುವರಿಸ್ಲಿಕ್ಕೆ ಆಗ್ಲಿಲ್ಲ, ಹಾಗೆ ಪ್ರಧಾನಿ ಪಟ್ಟವನ್ನು 5 ವರ್ಷ ಮುಂದುವರಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಪೂರ್ವಾಗ್ನೇಯ ಉತ್ತಮ ಮಾರ್ಗಗಳನ್ನು ತೋರಿಸ್ತದೆ, ಆದ್ರೆ ಅಲ್ಲಿ ಏನಾದ್ರೂ ಲೋಪದೋಷಗಳಿದ್ದಾಗ ಅದು ಮತ್ತೆ ನಾವು ಕೆಳಗಡೆ ಅಂದ್ರೆ ಬೆಂಕಿ ನೋಡಿ, ಬೆಂಕಿ ಏನಂದ್ರೆ ಉರಿಯೋ ರಭಸದಲ್ಲಿ ಉರಿದೋಗ್ಬಿಡ್ತದೆ, ಮತ್ತೆ ಅದು ತಣ್ಣಗಾಗುತ್ತೆ. ಹಾಗೇನೆ ಪರಿಪೂರ್ಣ ಯಾವಾಗಲೂ ಬೆಂಕಿ ಉರಿತಾ ಇರೋದಿಲ್ಲ. ಅಂದ್ರೆ ಆಗ್ನೇಯ ಅನ್ನೋದು ಒಂದು ಬೆಂಕಿಗೆ ಅಂದ್ರೆ ಈ ದಿಕ್ಕಿನ ಗ್ರಹಾಧಿಪತಿ ಶುಕ್ರ, ದಿಕ್ಪಾಲಕ ಬಂದು ಅಗ್ನಿದೇವ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಅಗ್ನಿಯ ಸ್ಪರ್ಶ, ಅಗ್ನಿಯ ಒಂದು ಎನರ್ಜಿ ಯಾವಾಗ್ಲೂ ಇರಬೇಕು. ಅಂದ್ರೆ ಇದನ್ನು ಪರಿಪೂರ್ಣ ನೀವು ರಕ್ಷಣೆ ಮಾಡ್ಲಿಕ್ಕೆ ಬೇಕು. ಶುಕ್ರನ ಒಂದು ಪ್ರಭಾವದಿಂದ ಅವರು ಶ್ರೀಮಂತಿಗೆ ಬಂದೇ ಬರ್ತದೆ. ಯಾಕೆಂದ್ರೆ ಆಗ್ನೇಯ ದಿಕ್ಕು, ಆಗ್ನೇಯ ಬ್ಲಾಕ್ ಅಂತ ನಾವೇನ್ ಹೇಳ್ತೀವಲ್ಲ, ಇದು ಶ್ರೀಮಂತಿಗೆ ಆದಂತ ದಿಕ್ಕು, ಶ್ರೀಮಂತರ ನಿವೇಶನ ಅಂತ ಹೇಳ್ತೀವಿ. ಇವತ್ತು ಯಾರು ಈ ದಿಕ್ಕಿನಲ್ಲಿ ವಾಸ ಮಾಡೋರು ಎಲ್ಲೋ ಕೆಲ್ಸಕ್ಕೆ ಹೋಗಲ್ಲ, ಇನ್ನೊಬ್ರು ಅಡಿಯಾಡ ಕೆಲಸ ಮಾಡಲ್ಲ. ಅವರು ಬಿಸ್ನೆಸ್ ಮಾಡ್ತಿರ್ತಾರೆ, ಅಥವಾ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳ ಸ್ಥಾಪನೆ ಮಾಡಿರ್ತಾರೆ, ಇಲ್ಲ ರಾಜಕೀಯದಲ್ಲಿ ಇರ್ತಾರೆ.
ರಾಜಕೀಯದಲ್ಲಿ ಉನ್ನತವಾದಂಥ ಹೆಸರು ಮಾಡಬೇಕು, ಆ ಒಂದು ಬಿಸ್ನೆಸ್ ಅಲ್ಲಿ ಉನ್ನತವಾದ ಹೆಸರು ಮಾಡಬೇಕು ಅಂದ್ರೆ ಇದನ್ನು ಪರಿಪೂರ್ಣ ಪೋಷಿಸಬೇಕು. ಆದರೆ ಅವ್ರು ಏನು ಮಾಡ್ತಾರೆ, ಶ್ರೀಮಂತಿಕೆನ ತಂದು ಕೊಟ್ಟಿರ್ತದೆ. ಮನೆ ಕಟ್ಟುವಾಗ ಇಂಜಿನಿಯರ್ಗೆ ಅವ್ರ ಪ್ಲಾನಿಗೆ ಅನುಕೂಲವಾಗಿ ಅವ್ರಿಗೆ ಸ್ಟ್ರೆಂತ್ ಆಗಿ ಮನೆ ಬರಲಿ ಅಂತ ಹೇಳ್ತಾರೆ. ಬಟ್ ವಾಸ್ತುವಿನಲ್ಲಿ ಆಯದಲ್ಲಿ ಆಗುವಂಥ ಲೋಪದೋಷಗಳನ್ನ ಅವರು ಸರಿಯಾಗಿ ಗಮನಿಸಿರೋದಿಲ್ಲ. ಹಾಗಾಗಿ ಇದನ್ನ ಯಾಕೆ ಸಾಹೇಬ್ರದೇ ತಗೊಂಡೆ ಅಂದರೆ, ಅವ್ರ ಮನೆಯನ್ನು ನಾನು ನೋಡಿದ್ದೀನಿ ಹತ್ತಿರದಿಂದ, ನಾವು ಅವರ ಜಿಲ್ಲೆಯವರೇ. ಹಾಗಾಗಿ ದೇವೇಗೌಡರು ಇವತ್ತು ಅವರ ಒಂದು ಶಕ್ತಿ ಏನು ಅಂತ ಇಡೀ ದೇಶಕ್ಕೆ ಗೊತ್ತು. ಹಾಗಿದ್ದಾಗ ಇದನ್ನು ಹೇಳಿದೆ. ಇನ್ನು ತುಂಬಾ ಜನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಅವರಲ್ಲಿ ಕೆಲವರಲ್ಲಿ ಇದಾಗಿರ್ತದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಇದನ್ನು ಇಲ್ಲಿ ಬಿಡೋಣ. ಹಾಗಾಗಿ ಈ ಬ್ಲಾಕು ತುಂಬಾ ಒಳ್ಳೆಯ ಬ್ಲಾಕು. ಈ ನಿವೇಶನ ತೆಗೆದುಕೊಂಡ ಮೇಲೆ ನೀವು ಪರಿಪೂರ್ಣವಾಗಿ ನಿವೇಶನಕ್ಕೆ ಕಾಂಪೌಂಡ್ ಹಾಕೊಳ್ಳಿಕ್ಕೆ ಬೇಕು. ಕೊನೆ ಪಕ್ಷ ಒಂದು ತಂತಿ ಬೇಳೆ ಹಾಕೊಳ್ಳಿ. ಒಂದು ವೇಳೆ ರೋಡ್ ಕೂತಿತ್ತು ಅಂದ್ರೆ ಕಾಂಪೌಂಡ್ ಹಾಕೊಂಡು ಇಟ್ಕೊಳ್ಳಿ, ತುಂಬಾ ಒಳ್ಳೆಯದು. ಇಲ್ಲಿ ಯಾವುದೇ ರೀತಿಯ ಲೋಪದೋಷಗಳಾಗಬಾರ್ದು, ಒಳ್ಳೆಯ ಫಲಗಳನ್ನು ತಂದು ಕೊಡ್ತದೆ. ಇದು ಆಗ್ನೇಯ ದಿಕ್ಕಿಗೆ ಸಂಬಂಧಪಟ್ಟಂತ ಒಂದು ನಿವೇಶನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆಗ್ನೇಯ ದಿಕ್ಕಿನ ನಿವೇಶನ ನಿಮ್ದು ಯಾರದೇ ಇದ್ರೂ ಪರಿಪೂರ್ಣ ರಕ್ಷಣೆ ಮಾಡ್ಕೊಳ್ಳಿ, ಶ್ರೀಮಂತರಾಗ್ತೀರಿ. ಆದರೆ ಮನೆ ಕಟ್ಟೋರು ನೀವು ಎಡವಟ್ಟು ಮಾಡಿದರೆ ನಿಮ್ಮ ಹತ್ರ ಎಷ್ಟೇ ಶ್ರೀಮಂತಿಗೆ ಇರಲಿ, ಎಷ್ಟೇ ಹಣ ಇರಲಿ, ಅನುಭವಿಸೋದಕ್ಕಾಗೋದಿಲ್ಲ. ಇದು ಗಮನದಲ್ಲಿ ಇಟ್ಕೊಂಡು ನೀವು ಮನೆಯನ್ನು ಕಟ್ಟಿ ಅಂತ ಹೇಳ್ತೀವಿ. ಆಗ್ನೇಯ ದಿಕ್ಕು ತುಂಬಾ ಪವರ್ಫುಲ್ ದಿಕ್ಕು. ಹಾಗೆ ನೈಋತ್ಯ ದಿಕ್ಕು ಅದೇನು ಕಡಿಮೆ ಇಲ್ಲ, ಅದು ಅದಕ್ಕಿಂತ ಪವರ್ಫುಲ್ ದಿಕ್ಕು. ಈಗ ನೆಕ್ಸ್ಟ್ ಬರೋಣ, ಈಶಾನ್ಯಕ್ಕೆ ಹೋಗೋಣ. ಓಕೆನಾ? ಈಶಾನ್ಯಕ್ಕೆ ಹೋಗೋಣ. ನೋಡಿ, ಈಶಾನ್ಯದ ದಿಕ್ಕಿನಲ್ಲಿ ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಅವಾಗವಾಗ ನಾವು ಇದನ್ನು ಹೇಳ್ತಾ ಇದ್ದಾಗ ನಿಮ್ಗೆ ಎಲ್ಲೋ ಒಂದು ಮನವರಿಕೆ ಆಗುತ್ತೆ. ನಾವು ಅದನ್ನ ಹೇಳಿಲ್ಲ ಅಂದಾಗ ಏನಾಗುತ್ತೆ, ನೀವು ಮರ್ತು ಹೋಗ್ಬಿಡ್ತೀರಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಈಶಾನ್ಯ ದಿಕ್ಕು ನಿವೇಶನದಲ್ಲಿ ಮೊದಲನೇ ಸ್ಥಾನದಲ್ಲಿ ಬರ್ತದೆ. ಅಂದ್ರೆ ವೆರಿ ಪವರ್ಫುಲ್ ದಿಕ್ಕು. ಶ್ರೀಮಂತಿಗೆ, ಪುತ್ರ ಸಂತಾನ, ಪತಿ ಪತ್ನಿಯರ ಬಾಂಧವ್ಯ, ಹಣ, ಐಶ್ವರ್ಯವನ್ನ ತಂದು ಕೊಡುವಂತ ದಿಕ್ಕು. ಮಾರ್ಗಗಳನ್ನ ಅಂದ್ರೆ ಹಣ ಮೂಲವನ್ನು ತೋರಿಸ್ಕೊಂಡು ಹೋಗುತ್ತೆ. ಆರೋಗ್ಯದಲ್ಲಿ ನೆಮ್ಮದಿಯಾಗಿರ್ತಾರೆ. ಆದ್ರೆ ಅಳವಡಿಕೆಯಲ್ಲಿ ಏನಾದರೂ ಮನೆ ಕಟ್ಟೋದು ಲೋಪದೋಷ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಎಷ್ಟೇ ಹಣ ಇದ್ರೂ ಅದು ಕರ್ಪೂರದ ರೀತಿ ಕರಗೋಗ್ತಾ ಇರ್ತದೆ. ಮಂಜುಗಡ್ಡೆ ಹೇಗೆ ಕರಗ್ತಾ ಹಾಗೆ ಕರಗ್ತಾ ಇರ್ತದೆ. ಜೀವನದಲ್ಲಿ ನೀವು ಏನು ಅಂದ್ಕೊಂಡಿದ್ದು ಸಾಧನೆ ಮಾಡೋಕ್ಕಾಗಲ್ಲ. ಆದ್ರೆ ಈ ನಿವೇಶನ ಬಲದಿಂದ ನೀವು ಶ್ರೀಮಂತರಾಗಿರ್ತೀರಿ. ಮನೆ ಕಟ್ಟೋದು ಲೋಪದೋಷ ಮಾಡಿದ್ರೆ ಇದು ನಿಮಗೆ ಈಶಾನ್ಯ ಅಲ್ವಾ? ಇದು ಪರಿಪೂರ್ಣವಾಗಿ ನಿಮಗೆ ಸಕ್ಸಸ್ ಅನ್ನ ತಂದು ಕೊಡ್ತದೆ. ನೆನ್ಪಿಟ್ಕೊಳ್ಳಿ. 1ನೇ ಸ್ಥಾನದಲ್ಲಿ ಈಶಾನ್ಯ, 2ನೇ ಸ್ಥಾನದಲ್ಲಿ ಆಗ್ನೇಯ, 3ನೇ ಸ್ಥಾನದಲ್ಲಿ ನೈಋತ್ಯ, 4ನೇ ಸ್ಥಾನದಲ್ಲಿ ವಾಯುವ್ಯ. ಇದು ಗಮನದಲ್ಲಿಟ್ಕೊಳ್ಬೇಕು. ಇದು ಜಲತತ್ವ, ಅಗ್ನಿತತ್ವ, ಭೂತತ್ವ ಮತ್ತು ವಾಯುತತ್ವ. ಅರ್ಥ ಆಗ್ತಿದೆಯಲ್ಲ? ಇಷ್ಟನ್ನ ನೀವು ಗಮನಿಸ್ಕೊಡಿ. ಯಾಕೆ ನಾನು ಬೋರ್ಡ್ ಮೇಲೆ ಬರೆದು ತೋರಿಸ್ತೀನಿ, ಹಾಗೆ ಹೇಳಿದಾಗ ಈ ಕಡೆ ಕಿವಿಲ್ ಕೇಳಿ ಈ ಕಡೆ ಕಿವಿಲ್ ಬಿಡ್ತೀರಿ. ಬಟ್ ಈಗ ಈ ರೀತಿ ನಾವು ನಿಮಗೆ ಬರೆದು ತೋರಿಸಿದ್ರೆ ನಿಮ್ಮ ಜೀವನದಲ್ಲಿ ಮುಂದೆ ನಡೆಯುವಂತ ಕೆಲವೊಂದು ಅನಾಹುತಗಳನ್ನ, ಅಂದ್ರೆ ಅಪಘಾತಗಳು, ಅಕಾಲಿಕ ಮರಣಗಳು, ಅನಾರೋಗ್ಯದಿಂದ ವಾಸಿಯಾಗದಂತ ಕಾಯಿಲೆ ಕಷ್ಟಗಳಿಂದ ನೀವು ಬಚಾವಾಗಬಹುದು. ಋಣಮುಕ್ತರು ಅಂದ್ರೆ ನೀವು ಅಥವಾ ಸಾಲ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಡಬಹುದು, ಅಥವಾ ನಿಮಗೆ ಯಾರು ನಿಮ್ಮ ಹತ್ರ ಪಡ್ಕೊಂಡು ಅವ್ರು ನಿಮಗೆ ತೊಂದರೆ ಕೊಡ್ಬೋದು. ನಾನು ಯಾವತ್ತೂ ಹೇಳ್ತೀನಿ, ನೀವು ಗಳಿಸಿದ ಸಂಪತ್ತು ನಿಮ್ಮ ಕುಟುಂಬ ಅನುಭವಿಸ್ಬೇಕು ಅಂತ. ಹಾಗಿದ್ದಾಗ ಇಲ್ಲಿ ಈ 4 ತತ್ವದಲ್ಲೂ ನಾವು ಸರಿಯಾದ ರೀತಿ ಅಳವಡಿಕೆ ಇದ್ರೆ ನೋಡಿ. ಹಾಗೆ ಪೂರ್ವದಲ್ಲಿ ಏನು ಕಡಿಮೆ ಇಲ್ಲ. ಪೂರ್ವದ ನಿವೇಶನ ಒಳ್ಳೆ ನಿವೇಶನ, ಇವು ಸಹ ಸರಿಯಾಗಿ ಅಳವಡಿಕೆ ಮಾಡ್ಕೊಳ್ತೀವಿ. ನೋಡಿ, ಇನ್ನೊಂದು ಹೇಳ್ಬಿಡ್ತೀನಿ. ಈ ಪೂರ್ವದ ನಿವೇಶನ ಅಂತ ಇಟ್ಕೊಳ್ಳಿ. ಕೆಲವರು ಏನ್ ಮಾಡ್ಬಿಡ್ತಾರೆ, ನೀವು ಮನೆ ಕಟ್ಟುವಾಗ ನಾವು ಯಾವಾಗ್ಲೂ ಹೇಳ್ತೀವಿ, ಈ ಪ್ರಮಾಣದಲ್ಲಿ ಮನೆ ಕಟ್ಟಿ, ಈ ಪ್ರಮಾಣದಲ್ಲಿ ಮನೆ ಕಟ್ಟಿ. ಪೂರ್ವದಲ್ಲಿ ಒಂದು 6 ಅಡಿ 7 ಅಡಿ ಜಾಗ, ಇಲ್ಲೊಂದು 3 ಅಡಿ, ಇಲ್ಲಿ 1 ಅಥವಾ 1.5 ಅಡಿ, ಇಲ್ಲಿ 1.5 ಅಡಿ ಜಾಗ ಬಿಟ್ಕೊಂಡು ಕಟ್ಟಿ. ನಿಮ್ಮ ಪರಿಪೂರ್ಣ ಸಕ್ಸಸ್ ತಂದು ಕೊಡುತ್ತೆ. ಇದೇನು ಕಡಿಮೆ ಇಲ್ಲ. ಇವು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಕಾರ್ನರ್ ಬಿಲ್ಡಿಂಗ್ ಎಷ್ಟು ನಿಮ್ಮನ್ನು ಶ್ರೀಮಂತರ ಮಾಡುತ್ತೋ, ಮಧ್ಯದ ಬಿಲ್ಡಿಂಗು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ನೀವು ಯಾರು ಸವಾಸಕ್ಕೆ ಹೋಗಲ್ಲ, ನೆಮ್ಮದಿ ಜೀವನ ಮಾಡ್ತೀರಿ. ಹಾಗೆ ಈಗ ಬರೋಣ. ನೋಡಿ, ಯಾಕೆ ಇದನ್ನ ಹೇಳಿದೆ ಅಂದ್ರೆ, ನೋಡಿ ಕನ್ಫ್ಯೂಸ್ ಆಗ್ತಾ ಇದೆ ಜನಕ್ಕೆ. ಇವನೇನು ಇಲ್ಲಿದ್ದಾಗಲಿ ಇಲ್ಲಿಗೆ ಬಂದ ಅಂತ ಹಾಗ ಅನ್ಕೊಳ್ಬೇಡಿ. ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಇದು ಮಾತ್ರ ವೆರಿ ಪವರ್ಫುಲ್ ನಿವೇಶನಗಳೇ. ಹಾಗೆ ಈಶಾನ್ಯನೂ ಒಳ್ಳೇದೇ. ಅಂದ್ರೆ ಈಶಾನ್ಯದಲ್ಲಿ ಕೆಲವರು ಏನ್ ಮಾಡ್ತಾರೆ ನೋಡಿ, ಇದು ಈಶಾನ್ಯ ನಿವೇಶನ. ನಾನು ತುಂಬಾ ಕಡೆ ನೋಡಿ, ನಾನು ಎಲ್ಲೋದ್ರೂ ಮೊದಲು ನೋಡದೆ ಯಾವ ಬ್ಲಾಕ್ ಕಟ್ ಆಗಿದೆ, ಯಾವ ಭಾಗ ಕಟ್ ಆಗಿದೆ ಅಂತ ನೋಡ್ತಾ ಇರ್ತೀನಿ. ನೋಡಿ, ಇದು ಈಶಾನ್ಯದ ನಿವೇಶನ ಅಲ್ವಾ? ಕಾಣ್ತಾ ಇದೆಯಲ್ಲ ಬಂಧುಗಳೇ? ನೋಡಿ, ಕೆಲವರು ಏನ್ ಮಾಡಿರ್ತಾರೆ, ಓಕೆ ಇಲ್ಲಿ ಕೆಲವರು ಇಲ್ಲಿ ಮೆಟ್ಲು ಕೊಟ್ಬಿಡ್ತಾರೆ, ಅಥವಾ ಈ ಭಾಗವನ್ನ ಕಟ್ ಮಾಡಿಬಿಡ್ತಾರೆ. ಏನ್ ಮಾಡ್ಕೊಳ್ತಾರೆ ನೋಡಿ, ಎಂಡ್ವರೆಗೂ ಮನೆ ಕಟ್ಕೊಳ್ತಾರೆ.
ಇಲ್ಲೂ ಸಹ ಎಂಡವರೆಗೆ ಮನೆ ಕಟ್ಕೊಂಡಿರ್ತಾರೆ. ಮನೆ ಕಟ್ಟಿದ ಮೇಲೆ ಇಲ್ಲಿ ಮಾತ್ರ ಇಷ್ಟು ಪಾರ್ಕಿಂಗ್ ಬಿಟ್ಕೊಂಡು ಕೆಳಗಡೆ ಅವರು ಇಲ್ಲಿ ಒಂದು ಪೂರ್ವಕ್ಕೆ ಅಥವಾ ಡೋರ್ ಇಟ್ಟಿರ್ತಾರೆ ಅಥವಾ ಉತ್ತರಕ್ಕೆ ಒಂದು ಡೋರ್ ಇಟ್ಕೊಂಡಿರ್ತಾರೆ. ಇಲ್ಲಿ ಸಂಪೂರ್ಣ ಮಾಡಿಬಿಟ್ಟು ಇಲ್ಲಿ ಪಾರ್ಕಿಂಗಿಗೋಸ್ಕರ ಇಲ್ಲೇನೋ ಮಾಡ್ಕೊಂಡು ಇದು ಮಾಡಿರ್ತಾರೆ. ಹಾಗಾಗಿ ಈ ಈಶಾನ್ಯ ಭಾಗ ಕಟ್ಟಾದಾಗ ಆ ನಿವೇಶನದ ಮುಖ್ಯಸ್ಥ ಅಥವಾ ಮುಖ್ಯಸ್ಥೆ ಯಾರಿರ್ತಾರಲ್ಲ ಅವರ ಒಂದು ಶಿರಸ್ಸು ಕಟ್ಟಾದಂಗೆ ಅಂದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ, ಬಟ್ ಅದನ್ನು ಅನುಭವಿಸೋದಕ್ಕೆ ಆಗ್ತಿರಲ್ಲ. ಅನಾರೋಗ್ಯ, ಆರ್ಥಿಕ ಸಂಕಷ್ಟ, ಗಂಡು ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಮನೆ ಮುಖ್ಯಸ್ಥನಿಗೆ ಅನಾರೋಗ್ಯ ಬರ್ತಿರ್ತದೆ, ಹೆಣ್ಣು ಮಕ್ಕಳು ಬಹಳ ಕಷ್ಟ ಪಡಬೇಕಾದಂತ ಸ್ಥಿತಿ ಬರುತ್ತೆ. ಆದ್ರೆ ಉತ್ತಮ ನಿವೇಶನ ಆದ್ರೆ ಇಲ್ಲಿ ಮಾಡಿರುವಂತ ಈ ಲೋಪದೋಷ ಈ ಭಾಗ ಕಟ್ಟಾಗಿರೋದ್ರಿಂದ, ಇಲ್ಲ ಇನ್ನೊಬ್ರು ಕೆಲವರು ಏನ್ ಮಾಡ್ಬಿಡ್ತಾರೆ, ಅಲ್ಲಿ ಬೇಡ ಅಂದ್ರೆ ಇಲ್ಲೆಲ್ಲರೂ ಕಟ್ ಮಾಡ್ತಾರೆ. ನೋಡಿ ಇಲ್ಲೂ ಸಹ ಕಟ್ ಮಾಡಂಗಿಲ್ಲ. ಯಾಕೆ ಹೇಳ್ತೀನಿ ನಾನು ಅಂದ್ರೆ, ಕಾಣಿಸ್ತಿದೆಯಲ್ಲ, ಇಲ್ಲೂ ಸಹ ಕಟ್ ಮಾಡಂಗಿಲ್ಲ. ಕೆಲವರು ಆಗ್ನೇಯ ಕಟ್ ಮಾಡಿಬಿಡ್ತಾರೆ ಇಲ್ಲೇನೋ ಲೋಪದೋಷ ಮಾಡಿಕೊಂಡು. ಹಾಗಿದ್ದಾಗ ದಯಮಾಡಿ ಎಲ್ಲೂ ಈ ಭಾಗಗಳನ್ನ ಕಟ್ ಮಾಡಂಗಿಲ್ಲ. ಇದು ಮಧ್ಯ ಬ್ರಹ್ಮಸ್ಥಾನ, ಇದು ಆಗ್ನೇಯ, ಇದು ಈಶಾನ್ಯ, ವಾಯುವ್ಯ ಮತ್ತು ನೈಋತ್ಯ ಮನೆಗೆ. ನೀವು ಈ ಮನೆಯನ್ನ ಕಟ್ಟಬೇಕಾದ್ರೆ ನೋಡಿ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಬಂದು ನಾನು ಉತ್ತಮವಾದಂತ ಪ್ಲಾನ್ ಹಾಕೊಡ್ತೀನಿ. ನಿಮ್ಮ ಜೀವನದಲ್ಲಿ ನೀವು ಏನು ಅಂದ್ಕೊಂಡಿರೋ ಸಾಧನೆ ನೀವು ಮಾಡಿರ್ಬೋದು, ಅಥವಾ ನಿಮ್ಮ ಮುಂದೆ ನಿಮ್ಮ ಮಕ್ಕಳು ಏನೋ ಒಂದು ಇನ್ನೂ ಉನ್ನತವಾದ ನನಗಿಂತ ಉತ್ತಮವಾದಂತ ಸಾಧನೆ ಮಾಡ್ಲಿ ಅಂತ ನಿಮ್ಗೆ ಆಸೆ ಇರ್ತದೆ. ಬಟ್ ನೀವೇನ್ ಮಾಡಿರ್ತೀರಿ, ಮನೆ ಕಟ್ಟುವಾಗ ಎಡವಟ್ ಮಾಡಿ ಅವರಿಗೆ ಬರಬೇಕಾದಂತ ಶಕ್ತಿನೂ ಸ್ವಲ್ಪ ಕುಗ್ಗಿ ಹೋಗ್ಬಿಡ್ತಾರೆ. ಇದು ನೆನ್ಪಿಟ್ಕೊಳ್ಳಿ. ನೋಡಿ ಇದು ಕಾರ್ನರ್ ನಿವೇಶನ ಅಲ್ವಾ. ಒಂದು ವೇಳೆ ಈ ನಿವೇಶನದಲ್ಲಿ ಪೂರ್ಣ ಫಲವನ್ನು ತೆಗೆದುಕೊಳ್ಳಬೇಕು ಅಂದ್ರೆ ಇಲ್ಲಿ ಕೆಳಗಡೆ ನೋಡಿ ಇಷ್ಟನ್ನ ನೀವು ಬಿಟ್ಕೊಂಡು ಇಲ್ಲಿ ಕೆಳಗಡೆ ನಿಮ್ಗೊಂದು ಡಬಲ್ ಬೆಡ್ರೂಮ್ ಮನೆ ಬಂದೇ ಬರ್ತದೆ. ಇಲ್ಲಿ ಸಂಪ್ ಮಾಡ್ಕೊಳ್ಳಿ. ಇಲ್ಲೆಲ್ಲ ಕಾರುಗಳು ಬೈಕ್ಗಳು ನಿಲ್ಸ್ಕೊಳಕ್ ನೀವು ಪಾರ್ಕಿಂಗ್ ಮಾಡ್ಕೊಂಡು ಇಲ್ಲಿಗೆ ಒಂದು ಕೆಳಗಡೆ ಯಾವಾಗ್ಲೂ ಅಷ್ಟೇ ಸುತ್ತ ಮನೆಗೆ ಈ ಮನೆಗಳಿಗೆ ಟಚ್ ಆಗ್ಬಾರ್ದು ನಿಮ್ಮ ಮನೆ. ನೆನ್ಪಿಟ್ಕೊಳ್ಳಿ. ಕಾಣ್ತಾ ಇದೆಯಲ್ಲ ಈ ಯಾಕೆಂದ್ರೆ ಇವರು ಇಲ್ಲಿ ಸಂಪ್ ತೋಡಿರ್ತಾರೆ. ಇದೇನೋ ಸಂಪು ಈ ಮನೆಗೆ ಟಚ್ ಆಯ್ತು ಅಂದ್ರೆ ನಿಮಗೆ ಅನಾರೋಗ್ಯ ಬರ್ತದೆ. ನೆನ್ಪಿಟ್ಕೊಳ್ಳಿ. ಮನೆಯಲ್ಲಿ ನಿಮ್ಮ ಪತ್ನಿಗೆ ವ್ಯಾಧಿ ಬರ್ತದೆ, ಗಂಡ ಹೆಂಡತಿಯರ ಮಧ್ಯೆ ಸಂಬಂಧ ಚೆನ್ನಾಗಿರಲ್ಲ. ಹಾಗಾಗಿ ನಾನೇನ್ ಮಾಡ್ತೀನಿ, ಈ ಜಾಗ 1.5 ಅಡಿ ಜಾಗ ಬೇಡಿ. ಕಾಂಪೌಂಡ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ಬಟ್ ಈ ಮನೆ ಟಚ್ ಮಾಡ್ಕೊಳ್ಳಿ. ಹಾಗೆ ಈ ಮನೆಯವರು ಸಹ ಉದಾಹರಣೆಗೆ ಇವರು ಪಶ್ಚಿಮದ ಮನೆಯವರು, ಇಲ್ಲೂ ಈಶಾನ್ಯದಲ್ಲಿ ಅವರು ಸಂಪನ್ನು ತೋಡ್ಲೇಬೇಕು ವಾಸ್ತು ಪ್ರಕಾರ. ಹಾಗೆ ಇಲ್ಲಿತ್ತು ಅಂದ್ರೆ ಗಂಡ ಹೆಂಡತಿ ಇಬ್ಬರಿಗೂ ಬಲವಂತವಾದಂತ ಅನಾರೋಗ್ಯಗಳು ಅಂದ್ರೆ ವಾಸಿಯಾಗದಂತ ರೋಗಗಳು ಅಥವಾ ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ, ಅವ್ರು ಒಳಗಡೆನೇ ಅವ್ರು ನೋವು ಅನುಭವಿಸ್ತಿರ್ತಾರೆ ನೋಡಿ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಈ ಪಶ್ಚಿಮದಲ್ಲೂ 1 ಅಡಿ 1.5 ಅಡಿ ಜಾಗ ಬಿಟ್ಕೊಂಡು ಒಂದು ಜನ ಹೋಗುವಷ್ಟು, ಒಂದು ಜನ ಹೋಗಿ ಒಂದು ಜನ ಅಲ್ಲಿ ಕಸ ಕ್ಲೀನ್ ಮಾಡ್ಕೊಳ್ಳೋಷ್ಟು. ಅವಾಗ ಏನಾಗುತ್ತೆ ಅಂದ್ರೆ ಯಾವಾಗ ಇಲ್ಲಿ 1 ಅಥವಾ 1.5 ಅಡಿ ಜಾಗ ಬಿಡ್ತೀರಿ, ಇಲ್ಲಿ 1 ಅಥವಾ 1.5 ಅಡಿ ಜಾಗ ಬಿಟ್ಟು ಮನೆ ಕಟ್ಟಿದಾಗ ಗಾಳಿ ಬೆಳಕು ಚೆನ್ನಾಗಿ ಬರ್ತದೆ. ಅವರು ಸಹ ಈ ಮನೆಯವರು ಸಹ ನೋಡಿ ಇಲ್ಲಿ ಒಂದು ಅವ್ರ ಸಂಪು ತೋಡ್ತಾರೆ. ಆಗ ಇಲ್ಲಿ ಏನಾಗುತ್ತೆ, ಇದು ವಾಯುವ್ಯದಲ್ಲಿ ನಿಮ್ಗೆ ಭೂಮಿಯಾಗಿ ಬಂದು ಅಂದ್ರೆ ಬಾವಿಯಾಗಿ ಬಂದು ನಿಮ್ಮ ವ್ಯಾಪಾರದಲ್ಲಿ ನಷ್ಟ, ಜಗಳ, ಕಲಹ, ಶತ್ರುತ್ವಗಳು ಪ್ರಾಪ್ತಿಯಾಗುತ್ತೆ. ದಯಮಾಡಿ ಈ ಜಾಗಕ್ಕೂ ಈ ಮನೆಗೂ ಟಚ್ ಮಾಡಬೇಡಿ. ಅವರು ಬೇಕಾದ್ರೆ ಕಾಂಪೌಂಡ್ ಅವ್ರು ಟಚ್ ಮಾಡ್ಕೊಳ್ಳಿ, ನೀವು ಅವ್ರ ಮನೆ ಟಚ್ ಮಾಡಿದ್ರೆ ಅವರು ನಿಮ್ಮ ಮನೆ ಟಚ್ ಮಾಡಿ. ಇದು ಇವ್ರಿಗೂ ಸಹ ಅನ್ವಯಿಸ್ತದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಸಿಂಗಲ್ ಬೆಡ್ರೂಮ್ ಮಾಡ್ಕೊಂಡು ನೀವು ಅರ್ಧ ಸೈಟ್ ಪಾರ್ಕಿಂಗ್ ಮಾಡ್ಕೊಂಡು ಹ್ಯಾಪಿಯಾಗಿ ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಮನೆ ಕಟ್ಕೊಳ್ಬಹುದು. ಅದ್ರ ಮೇಲೆ ಬೇಕಂದ್ರೆ ನೀವು ಡೂಪ್ಲೆಕ್ಸ್ ಕಟ್ಕೊಳ್ಬಹುದು. ನಿಮ್ಗೆ ಏನಾದ್ರು ಮುಂದೆ ವಯಸ್ಸಾದ ನಂತರ ಓಡಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಈಗ ಚಿಕ್ಕ ಸ್ಮಾಲ್ ಇಂಡಸ್ಟ್ರಿನಲ್ಲಿ ಇದು ಬಂದಿದೆ, ಲಿಫ್ಟ್ಗಳು ಬಂದಿದೆ. ಅದಕ್ಕೆ ಆದಷ್ಟು ಜಾಗಗಳನ್ನು ಮಾಡ್ಕೊಂಡು ಆಗ್ನೇಯದಲ್ಲಿ ನೀವು ಮೆಟ್ಲು ಮಾಡ್ಕೊಂಡು ಇಲ್ಲಿ ಎಲ್ಲಾದ್ರೂ ಒಂದು ಲಿಫ್ಟ್ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡಿರ್ಬೋದು. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಎಂಡವ್ರಿಗೆ ಕಟ್ಬಿಡ್ತಾರೆ. ಪಾರ್ಕಿಂಗ್ ಇಲ್ಲದೆ ರೋಡಲ್ಲಿ ಗಾಡಿ ನಿಲ್ಸೋದು, ಅಥವಾ ಇಲ್ಲಿ ಈ ಜಾಗವನ್ನು ಕಟ್ ಮಾಡಿ ಇಷ್ಟೇ ಸಾಕ್ಬಿಡು, ನಮಗೆ ಕೆಳಗಡೆ ಒಂದು ವಾಸಕ್ಕೆ ನಮಗೆ ಮೇಲ್ಗಡೆ ಮನೆ ಬಾಡಿಗೆ ಕೊಡೋಣ ಅಂತ ಹೇಳ್ತಾರೆ. ಯಾವಾಗ್ಲೂ ಅಷ್ಟೇ ಕೆಳಗಡೆ ಸಿಂಗಲ್ ಬೆಡ್ರೂಮೇ ಮಾಡಿ, ಅಥವಾ ಡಬಲ್ ಬೆಡ್ರೂಮ್ ಆಗೋದಿಲ್ಲ, ಸಿಂಗಲ್ ಬೆಡ್ರೂಮ್ ಓಕೆ, ತೊಂದರೆ ಇಲ್ಲ, ಮಾಡ್ಕೊಂಡು ನೀವು ನೀಟಾಗಿ ಪಾರ್ಕಿಂಗ್ ಮಾಡಿ 30-40 ಸೈಟ್ ಅಲ್ಲಾದ್ರೆ ಅಥವಾ 30-50 ಅಲ್ಲಾದ್ರೆ ನಿಮಗೆ ಒಂದು ಡಬಲ್ ಬೆಡ್ರೂಮ್ ಆಗುತ್ತೆ, ಆರಾಮಾಗಿ ಪಾರ್ಕಿಂಗ್ ಬರ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಇಲ್ಲಿ ತನಕ ಕಟ್ ಮಾಡ್ಕೊಂಡು ಇಲ್ಲೊಂದು ಮನೆ ಮಾಡ್ಕೊಂಡು ಇಲ್ಲಿ ಪೂರ್ವಾಗ್ನೇಯ ಬೆಳೆಸ್ಕೊಂಡು ಲೋಪದೋಷಗಳು ಮಾಡ್ಕೊಂಡು ಆಮೇಲೆ ಏನ್ ಮಾಡ್ತಾರೆ, ಎಂಡ್ ಟು ಎಂಡ್ ಮನೆಗಳನ್ನು ಟಚ್ ಮಾಡ್ಕೊಳ್ತಾರೆ. ಟಚ್ ಮಾಡ್ಕೊಂಡಾಗ ಗಾಳಿ ಬೆಳಕು ಬರುತ್ತೆ. ಯಾಕಂದ್ರೆ ಅವ್ರನ್ನೂ ಜಾಗ ಬಿಡಲ್ಲ, ನೀವು ಬಿಡಲ್ಲ ಅಂದಾಗ ಏನಾಗುತ್ತೆ, ಇದನ್ನ ಯಾಕೆ ಟಚ್ ಮಾಡಬಾರ್ದು ಅಂತ ಹೇಳ್ಬಿಡ್ತೀನಿ ಕೇಳಿ. ಈ ಟಚ್ ಮಾಡೋ ವಿಚಾರದಲ್ಲಿ ಬಂದ್ರೆ ನೋಡಿ, ಈ ಪ್ರತಿಯೊಬ್ಬ ಮನೆಯಲ್ಲೂ ಸಾವು ಅಂತ ಸಂಭವಿಸ್ತದೆ. ಒಳ್ಳೇದು ಕೆಟ್ಟದ್ದು ಹಾಗೆ ಆಗತ್ತೆ. ಈ ಮನೆಯಲ್ಲಿ ಯಾರೋ ತೀರೋದ್ರು,
ಅಪಘಾತದಲ್ಲಿ ತೀರೋದ್ರು, ಏನೋ ಒಂದು ಆಗೋಯ್ತು ಅವ್ರ ಮನೆ, ಅವ್ರ ಗ್ರಾಚಾರಕ್ಕೆ ಏನೋ ಅವ್ರಿಗೆ ಅಲ್ಪ ಆಯುಷಿಗಳಾಗಿದ್ರು. ಈ ಮನೆಗಳು ಟಚ್ ಮಾಡಿಕೊಂಡಾಗ ಇಲ್ಲಿ ಇರುವಂತ ಈ ನೆಗೆಟಿವ್ ಎನರ್ಜಿ ಈ ಮನೆಗೆ ಪಾಸ್ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಾನೇನು ಹೇಳ್ತೀನಿ, ಮನೆ ಒಂದು ಫ್ಲೋರ್ ಬೇಗ ಕಟ್ಕೊಳ್ಳಿ, ಮೇಲಕ್ಕೆ ತೊಂದರೆ ಇಲ್ಲ, ಒಂದು ಅನುಕೂಲಕ್ಕೆ ತಕ್ಕ ಲಿಫ್ಟ್ ಹಾಕಿಸ್ಕೊಳ್ಳಿ. ಆದ್ರೆ ಮನೆಗಳಿಗೆ ಮಾತ್ರ ಟಚ್ ಮಾಡಬೇಕು. ಇದರಲ್ಲಿ ಆಯವನ್ನು ತೆಗಿಬೇಕು. ಸರಿಯಾದ ರೀತಿಯಲ್ಲಿ ಆಯ ಬಂದ್ರೆ ತೊಂದರೆ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಬರ್ಲಿಲ್ಲ ಅಂದ್ರೆ ಅದನ್ನ ಅಡಿಗಳಿಂದ ಇಂಚುಗಳಿಂದ ಲೆಕ್ಕ ಹಾಕಿ ಆಯ ಮಾಡಿ ಕೊಡ್ತೀವಿ. ಕೆಲವರು ಏನ್ ಮಾಡ್ತಾರೆ, ಏನು ನೋಡಲ್ಲ, ಇಲ್ಲಿಗೆ ಟೇಪ್ ಹಿಡಿತಾರೆ, ಏನೋ ಒಂದು ಆಯ ಮಾಡಿ ಈ ಮೂಲೆಗಳನ್ನ ಬೆಳೆಸ್ಕೊಳ್ಳೋದು ಅಥವಾ ಕಟ್ ಮಾಡೋದು ಮಾಡಿ ಸಮಸ್ಯೆಗಳು ಒಂದು ಸಲ ಇದನ್ನೇನಾದ್ರೂ ಮನೆ ಕಟ್ಟಿದ ಮೇಲೆ ಸಮಸ್ಯೆ ಮಾಡ್ಕೊಂಡ್ಮೇಲೆ ಅದನ್ನ ನಾವು ಅನುಭವಿಸ್ಲಿಕ್ಕೆ ಬೇಕು. ಅದರಿಂದ ತಪ್ಪಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ನೀವು ಒಳ್ಳೆ ಫಲವನ್ನು, ಒಳ್ಳೆ ಕರ್ಮವನ್ನು ಮಾಡಿದ್ರೆ ಒಳ್ಳೆ ಕರ್ಮ ನಿಮ್ಮನ್ನ ಬೆನ್ನು ಹತ್ತಿ ಬರ್ತದೆ. ಕೆಟ್ಟ ಕರ್ಮ ಅಂದ್ರೆ ಬೇಡವಾಗಿದ್ದ ಲೋಪದೋಷಗಳು ಮಾಡಿಕೊಂಡ್ರೆ ನಿಮಗೆ ಕೆಟ್ಟ ಕರ್ಮ ನಿಮ್ಮ ಬೆನ್ನು ಹತ್ತಿ ಬರ್ತದೆ. ಇದೊಂದು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಈ ವಿಚಾರದ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಈಶಾನ್ಯ ಮತ್ತು ಆಗ್ನೇಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಂತರ ವಾಯುವ್ಯ ಮತ್ತು ನೈಋತ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಮುಂದಿನ ಸಂಚಿಕೆಯಲ್ಲಿ ನೀವು ನೋಡಿ ನಮ್ಮ ಚಾನಲನ್ನು ನೋಡ್ತಾ ಇರಿ, ಅರ್ಥ ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ನಿಮ್ಮ ಶ್ರಮ, ನಿಮ್ಮ ಒಂದು ಆಸೆಗಳು ನೆರವೇರಲಿ. ಯಾಕೆಂದ್ರೆ ಭಗವಂತ ಮನುಷ್ಯನ ಜನ್ಮ ಬಹಳ ಪವಿತ್ರವಾದಂಥ ಜನ್ಮ. ದೇವರು ನಮ್ಮನ್ನು ಮನುಷ್ಯರಾಗಿ ಕಳಿಸಿದ್ದಾರೆ ಅಂದ್ರೆ ಇಲ್ಲೇನೋ ಒಳ್ಳೆ ಕೆಲಸ ಮಾಡಿ ಬಾ ಅಂತ. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ಆ ದೈವಿಕ ಶಕ್ತಿ ಇದೆ. ನಾವು ನಮ್ಮ ದೇಹದಲ್ಲಿ ಟ್ರಿಲಿಯನ್ ಮಿಲಿಯನ್ಸ್ ಗಟ್ಟಲೆ ನಮಗೆ ಒಂದು ಇದು ಇರ್ತದೆ, ಏನು ಜೀವರಾಶಿಗೆ, ಅವರೆಲ್ಲ ಒಂದೊಂದು ದೇವರೇ. ಯಾಕೆಂದ್ರೆ ನಮ್ಮನ್ನ ಭಗವಂತ ಕಳಿಸಿರೋದೇನಕ್ಕೆ, ಈ ಭೂಮಿ ಮೇಲೆ ಒಳ್ಳೆ ಕೆಲಸ ಮಾಡಿ ಬಾ, ಪಂಚಭೂತಗಳ ಎಲ್ಲ ಸುಖಗಳನ್ನು ಅನುಭವಿಸಿ ಒಳ್ಳೇದ್ ಮಾಡ್ಬಾ ಅಂತ ಹೇಳಿದೇನೆ. ಆ ಒಳ್ಳೇದ್ ಮಾಡೋ ಆ ಒಂದು ಆತರದಲ್ಲಿ ನಮಗೆ ನಾವು ಮುಳುವಾಗಬಾರ್ದು. ಅಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಆರೋಗ್ಯ ಪರಿಸ್ಥಿತಿ ಇರ್ಬೋದು, ನಮ್ಮ ಜೀವನ ಶೈಲಿ ಹ್ಯಾಪಿಯಾಗಿರ್ಬೇಕು ಅಂತ ಹೇಳ್ತಾ, ಯಾರಿಗೆ ಸಂಚಿಕೆ ಇಷ್ಟವಾಯ್ತು ಕೊನೆ ತನಕ ನೋಡಿ. ನಿಮ್ಗೆ ಏನಾದ್ರೂ ನಿವೇಶನ ತೆಗೆದುಕೊಳ್ಳೋ ವಿಚಾರದಲ್ಲಿ ಏನಾದ್ರೂ ಗಡಿಬಿಡಿ ಇದ್ರೆ, ಚಂಚಲ ಮನಸ್ಸಿದ್ರೆ ನನ್ನ ಸಂಪರ್ಕ ಮಾಡಿ, ಉತ್ತಮವಾದಂಥ ನಿವೇಶನ ಕೊಡಿಸ್ತೀನಿ. ನಾನು ಕೊಡಿಸಲ್ಲ, ಅಪಾರ್ಥ ಮಾಡ್ಕೊಳ್ಬೇಡಿ. ಉತ್ತಮವಾದಂಥ ನಿವೇಶನ ಹೇಗೆ ಸೆಲೆಕ್ಟ್ ಮಾಡೋದಂತ ಹೇಳ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ನನ್ನ ಕಾರ್ಯಕ್ರಮ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ.